ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪೋತಿನಹಳ್ಳಿ ಗ್ರಾಮದ ಬಳಿ ಬುಲೊರೋ ಹಾಗೂ ಬಲ್ಕರ್ ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ 2 ವಾಹನಗಳ ಚಾಲಕರು ಸಾವನ್ನಪ್ಪಿರುವ ಘಟನೆ ಗುರುವಾರ ತಡರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ನಡೆದಿದೆ. ತಾಲೂಕಿನ ಕಸಬಾ ಹೋಬಳಿ ಜಕ್ಕೇನಹಳ್ಳಿ ಮೂಲದ ಬಲ್ಕರ್ ಚಾಲಕ 25 ವರ್ಷದ ಅಶೋಕ್ ಮತ್ತು ಬುಲೊರೋ ವಾಹನದ ಚಾಲಕ ಆಂಧ್ರಪ್ರದೇಶದ ಸಂಜೀವರಾಯನಪಲ್ಲಿ ಗ್ರಾಮದ 36 ವರ್ಷದ ಸೀನಾ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಗೌರಿಬಿದನೂರು ಕಡೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಬಲ್ಕರ್ ಮತ್ತು ಬೆಂಗಳೂರು ಕಡೆಯಿಂದ ಗೌರಿಬಿದನೂರು ಕಡೆಗೆ ಬರುತ್ತಿದ್ದ ಬುಲೊರೋ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿತ್ತು. ಬಲ್ಕರ್ ಲಾರಿ ನಿಯಂತ್ರಣಕ್ಕೆ ಬಾರದೆ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಮನೆಯ ಮುಂದಿನ ಫುಟ್ಪಾತ್ನಲ್ಲಿ ನಿಂತಿತ್ತು. ಬುಲೊರೋ ವಾಹನದಲ್ಲಿ ಇದ್ದ ಇನ್ನೊಬ್ಬ ಚಾಲಕ ಆಂಧ್ರಪ್ರದೇಶದ ಸಂಜೀವರಾಯಪಲ್ಲಿ ಗ್ರಾಮದ 25 ವರ್ಷದ ಅಶೋಕ್ ಎಂಬುವವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರು ಕಡೆಯಿಂದ ಬರ್ತಾ ಇದ್ರು. ಇವರು ಈ ಕಡೆ ಗೌರಿಬಿದನೂರಿಂದ ಅನ್ಲೋಡ್ ಮಾಡೋಕ್ಕೆ ಅಂತ ಸಿಟಿ ಕಡೆ ಹೋಗ್ತಾ ಇದ್ರು. ಎಸಿಸಿಯಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಚೆಕ್ ಪೋಸ್ಟಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಬುಲೋರ್ ಏನು ಮಾಡಿದರೆ ಆ ಟರ್ನಿಂಗ್ ಅಲ್ಲ, ಅದು ಆಪೋಸಿಟಲ್ಲಿ ಯಾರು 2 ವೀಲರ್ ಒಬ್ಬನು ಬಂದಿದ್ದಾನೆ. ಅವ್ನು 2 ವೀಲರನ್ನು ತಪ್ಸಕ್ಕೆ ಹೋಗ್ಬಿಟ್ಟು ಬುಲೋರದವನೇ ಇದು ಸ್ಟ್ರೈಟ್ ಇದ್ರ ಮೇಲೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ. ಲಾರಿಗೆ ಡಿಕ್ಕಿ ಹೊಡೆದ ತಕ್ಷಣ ಅವ್ರಿಗೆ ಏನು ಮಾಡಿದರೆ ಅವ್ರನ್ನ ತಪ್ಸಕ್ಕೆ ಹೋಗ್ಬಿಟ್ಟು ಲೆಫ್ಟ್ ಸೈಡ್ಗೆ ಎಳೆದು ಬಿಟ್ಟಿದೆ. ನಾನು ಸ್ಟೇರಿಂಗ್ ಕಟ್ಟಾಗಿಬಿಟ್ಟಿದೆ. ಕಟ್ಟಾಗಿದ್ದಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಮಿಷಿನ್ ಇದೆ, ಜೋಳದ ಮಿಷಿನ್ಗೆ ಹೊಡೆದ್ಬಿಟ್ಟಿದೆ. ಏನಾಗಿದೆ ಇವಾಗ ಅವರಿಗೆ? ಡ್ರೈವರು ಅವರು ಡೆತ್ ಆಗಿದ್ದಾರೆ, ಇವರು ಡೆತ್ ಆಗಿದ್ದಾರೆ. ಬುಲೊರೋದವರು ಡೆತ್ ಆಗಿದೆ. ಸುಮಾರು ಒಂದು 10:30-11 ಗಂಟೆ ರಾತ್ರಿ ಆ ಟೈಮಲ್ಲಿ ಆಗಿರೋ ಘಟನೆ. ನಿಮ್ಗೆ ಏನಾಗಬೇಕು ಅವರು? ನಮ್ಗೆ ಅವ್ರ ತಮ್ಮ. ನಿಮ್ಮ ತಮ್ಮ ಏನು ಹೆಸರು? ಅಶೋಕ್ ಅಂತ ಹೇಳಿ ಹೆಸರು. ನಮ್ಮ ಹೆಸರು ವಿ ಅಶ್ವಥಪ್ಪ ಕಲ್ಲೂಡಿ. ಇವತ್ತಿನ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ, ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.